ಫಸ್ಟ್ PUC ಫಿಸಿಕ್ಸ್ ಅಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಡೆರಿವೇಶನ್, ಅದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡೋಣಂತೆ. ಏನ್ ಡೆರಿವೇಶನ್ ಅಂತಂದ್ರೆ, ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ magnitude and direction of the resultant of the two vectors. So that is, see, this derivation, ಈ ಡೆರಿವೇಶನ್ ಮಾಡಬೇಕಾಗಿತ್ತು ಅಂತಂದ್ರೆ ಫಸ್ಟ್ ನಮಗೆ ಲಾ ಆಫ್ ಪ್ಯಾರಲೋಗ್ರಾಮ್ ಗೊತ್ತಿರಬೇಕು. ದಟ್ ಇಸ್ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಎಡಿಷನ್ ಗೊತ್ತಿರಬೇಕು. ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಎಡಿಷನ್ ಗೊತ್ತಿತ್ತು ಅಂದ್ರೆ ಈ ಡೆರಿವೇಶನ್ ಅನ್ನ ಈಸಿಯಾಗಿ ಮಾಡಬಹುದು. ಸೊ ಏನ್ ಹೇಳ್ತದೆ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಎಡಿಷನ್? when two vectors are represented both in magnitude and direction by the two adjacent sides of the parallelogram, when two vectors are represented both in magnitude and direction by the two adjacent sides of the parallelogram taken from a point, then their resultant can be represented both in magnitude and direction along the diagonal of the parallelogram taken from the same point. ಎರಡು ವೆಕ್ಟರ್ಗಳನ್ನ ಒಂದು ಪ್ಯಾರಲೋಗ್ರಾಮದ ಎರಡು ಸೈಡ್ಗಳಿಂದ ರೀಪ್ರೆಸೆಂಟ್ ಮಾಡಿದ್ರೆ ಅದರ ರಿಸಲ್ಟೆಂಟ್ ಯಾವಾಗಲೂ ಈ ಕಡೆ ಇರ್ತದಂತಪ್ಪ, ಅದು ವಿಕರ್ಣದ ಗುಂಟ ಇರ್ತದ. R is equal to A plus B, ವಿಕರ್ಣದ ಗುಂಟ ಇರ್ತದ. ಸೊ ಇದನ್ನ ನಾನು ಡಾಟೆಡ್ ಲೈನ್ ಜೋಡಿಸ್ತೇನೆ, ಇದನ್ನ ಡಾಟೆಡ್ ಲೈನ್ ಜೋಡಿಸ್ತೇನೆ. ಸೊ ದಿಸ್ ಇಸ್ ದ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಎಡಿಷನ್. ದಿಸ್ ಇಸ್ ವೆಕ್ಟರ್ ಎ, ವೆಕ್ಟರ್ ಬಿ ಎರಡರ ನಡುವಿನ ಆಂಗಲ್ ಅನ್ನ ಥೀಟಾ ಅಂತ ತಗೋತೇನೆ. ಸೊ ರಿಸಲ್ಟೆಂಟ್ ಐಡ್ ಎ ನಡುವಿನ ಆಂಗಲ್ ಅನ್ನ ಆಲ್ಫಾ ಅಂತ ತಗೋತೇನೆ. ರೈಟ್ ಬಿ? ಸೊ ಇವಾಗ ಏನ್ ಮಾಡ್ತೇನೆ, ಐ ವಿಲ್ ಎಕ್ಸ್ಟೆಂಡ್ ದಿಸ್ ಎಕ್ಸ್ ಆಕ್ಸಿಸ್ just like this and ಒಂದು ಲಂಬವನ್ನ ಎಳಿತೇನೆ. ಎದಕ್ಕೆ? x ಆಕ್ಸಿಸ್ ಗೆ. ಸೊ ಇದು O P Q S R ಅಂತೂ ಇಲ್ಲಿದೆ, ಇದನ್ನ n ಅಂತ ತಗೊಳ್ತೇನೆ. if this is theta, this is also be theta. obviously ಅದು ಏನಿರಬೇಕು, ಥೀಟಾ ಇದ್ದೇ ಇರುತ್ತೆ. ಸೇಮ್ ಇದೆ ಅಲ್ಲ ಡಯಾಗ್ರಾಮ್ಸ್. ಸೊ ಏನು ಹೇಳುತ್ತೆ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಎಡಿಷನ್? when two vectors, that is A and B, are represented both in magnitude as well as the direction along the two adjacent sides of the parallelogram, one side ಇನ್ನೊಂದು ಎರಡನೇ side, taken from a point, ಒಂದ ಪಾಯಿಂಟ್ ಇಂದ ತಗೊಳ್ಳಲಾಗಿದೆ, then their resultant can be represented both in magnitude as well as the direction along the diagonal of the parallelogram taken from the same point. ಇದೇ ಪಾಯಿಂಟ್ ಇಂದ ಹಾದು ಹೋಗುವಂತ ಆ ವಿಕರ್ಣದ ಗುಂಟ ಏನಿರ್ತದ, ಇವೆರಡರ ರಿಸಲ್ಟೆಂಟ್ ಇರ್ತದ. ಸರಿನಾ? ದಿಸ್ ಇಸ್ ದ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಎಡಿಷನ್. ಸೊ ಸೇಮ್ ಡಯಾಗ್ರಾಮ್ ಇದೆ. ರೈಟ್ ಅಪ್ಪ? ಓಕೆ, ನೌ ಲೆಟ್ ಅಸ್ ಸ್ಟಾರ್ಟ್ ದ ಡೆರಿವೇಶನ್. ಫ್ರಮ್ ದಿ ಡಯಾಗ್ರಾಮ್, from the diagram ಏನೇನಿದೆ ನೋಡು, OP is equal to QS is equal to ಎಷ್ಟಪ್ಪ? A, right? and OQ is equal to PS is equal to B. ಸರಿನಾ? ಓಕೆ. Similarly, OS is equal to, this is the resultant R. Okay, so draw SN perpendicular x axis such that, ಓಕೆ, ಈಗ ಏನ್ ಮಾಡ್ತೀನಿ, SN ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್, ಈ ಎಕ್ಸ್ ಆಕ್ಸಿಸ್ ಗೆ ಲಂಬವಾಗಿ SN ಅನ್ನ ಎಳಿತೇನೆ. ಯಾವ ರೀತಿ ಎಳೆದಿದ್ದೀನಿ ಅಂತಂದ್ರೆ ಏನಾಗ್ತದೆ ನೋಡು, ON is equal to ಏನಾಗ್ತದೆ ಪಿ, ON is equal to OP plus PN.
ಓ ಎನ್ ಇಸ್ ಈಕ್ವಲ್ ಟು ಓ ಪಿ ಪ್ಲಸ್ ಪಿ ಎನ್ ಆಗ್ತದೆ. ಸರಿನಪ್ಪ? ಸೊ ಇವಿಷ್ಟು ಏನದಾವಲ್ಲ ಇವೆಲ್ಲನೂ ಕೂಡ ಇಂಪಾರ್ಟೆಂಟ್ ಇಲ್ಲಿ, ಅವುಗಳನ್ನು ಒಂದು ಕಡೆ ಇರಲಿಕ್ಕೆ ಬೇಕು. ಇದಿಷ್ಟು ಅರ್ಥ ಆಗಿದೆ ಈಗ? ಓಕೆನಾ? ನಾವು ಸಿಂಪಲ್ ಆಗಿ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡೋಣ. ಹೌದು, ಇನ್ ರೈಟ್ ಆಂಗಲ್ ಟ್ರಯಾಂಗಲ್ ಓ ಎನ್ ಎಸ್, ಓ ತಡಿ, ಹಿಂಗ್ ಮಾಡೋದು ಬೇಡ, ಈ ತರ ಮಾಡೋದು ಬೇಡ. ನೋಡಿ, ಹಾಗಿದ್ದ ಪಿ ಓ ಪಿ ಗೊತ್ತಿದೆ ನಮಗೆ, ಪಿ ಎನ್ ಗೊತ್ತಿಲ್ಲ ಅಲ್ಲ. ಪಿ ಎನ್ ಕಂಡು ಹಿಡಿದು ಬಿಡೋಣ. ಲೆಟ್ಸ್ ಸ್ಟಾರ್ಟ್ ದ ಪಿ ಎನ್. ಇನ್ ರೈಟ್ ಆಂಗಲ್ ಟ್ರಯಾಂಗಲ್ ಇಲ್ಲಿ ನೋಡಿ, ಎಸ್ ಎಸ್ ಎನ್ ಪಿ ಅಥವಾ ಪಿ ಎನ್ ಎಸ್, ಪಿ ಎನ್ ಎಸ್, ಪಿ ಎನ್ ಎಸ್. ಈ ಟ್ರಯಾಂಗಲ್ ಒಳಗ ಸೈನ್ ಥೀಟಾ ಇಸ್ ಈಕ್ವಲ್ ಟು, ಸೈನ್ ಥೀಟಾ ಇಸ್ ಈಕ್ವಲ್ ಟು ಏನಿರ್ತದಪ್ಪ? ಈಗ ಇದರೊಳಗೆ ಇದು ಅಪೋಸಿಟ್, ಇದು ಹೈಪೋಟೆನ್ಸ್, ಹೌದಾ? ಇದು ಅಡ್ಜಸೆಂಟ್ ಇರ್ತದೆ. ರೈಟ್ ಅಭಿ? ಸೈನ್ ಥೀಟಾ ಇಸ್ ಈಕ್ವಲ್ ಟು, ಸೈನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಸ್. Is it right? Sin theta is equal to opposite divided by hypotenuse. So opposite ಅಂದ್ರೆ ಎಷ್ಟು ನೋಡು? sin theta is equal to opposite ಅಂದ್ರೆ ಯಾವುದು ಇಲ್ಲಿ? opposite ಅಂದ್ರೆ ಇದು SN, ಹೌದಾ? SN. ಓಕೆ, ಡಿವೈಡೆಡ್ ಬೈ hypotenuse ಅಂದ್ರೆ ಯಾವುದು? PS. Therefore we have, since we have ಏನಿದೆ ನಮ್ಮ ಹತ್ರ? PS is equal to B ಇದೆ, ಇಲ್ಲಿದೆ ನೋಡು. PS is equal to ಏನಿದೆ? B ಇಲ್ಲಿದೆ ಅಲ್ಲ ನಮಗೆ. PS is equal to B. Therefore sin theta is equal to ಏನೈತಪ್ಪ? SN divided by PS ಅಂದ್ರೆ ಏನು? B. Therefore finally Sn is equal to B sin theta. Let this equation be equation number 1 ಅಂತ ಒಂದು ಕಡೆ ಇರಲಿ. ಅದನ್ನು ನೆಕ್ಸ್ಟ್ ಅದೇ ಸೇಮ್ ಟ್ರಯಾಂಗಲ್ ಒಳಗ cos theta is equal to adjacent divided by hypotenuse, adjacent divided by hypotenuse. ಹೌದೇ? ಸೊ cos theta ಅಂತಂದ್ರೆ adjacent divided by hypotenuse. adjacent ಅಂದ್ರೆ ಯಾವ್ದಪ್ಪ? PN divided by hypotenuse ಅಂದ್ರೆ ಯಾವುದು? PS. Right? Therefore cos theta is equal to ಇಷ್ಟು ಬಂತು. So we have PS is equal to ಏನದ? B ಅದ. ಸೊ ತುಂಬಿದ್ರೆ cos theta is equal to Pn divided by B. Therefore Pn is equal to ಏನಾಗ್ತದ? B cos theta. Equation number 2. Pn ಬಂತು, Sn ಬಂತು, ನಮಗೆ ಬೇಕಾಗಿದ್ದ Pn ಕೂಡ ಬಂದಿದೆ. ಸರಿನಾ? ಇಷ್ಟು ಪ್ರೊಸೀಡ್ ಮಾಡೋಣ. ಓಕೆ, ನೆಕ್ಸ್ಟ್ ಇನ್ ರೈಟ್ ಆಂಗಲ್ಡ್ ಟ್ರಯಾಂಗಲ್, ಸರಿಯಾಗಿ ನೋಡ್ರಿ, ರೈಟ್ ಆಂಗಲ್ ಟ್ರಯಾಂಗಲ್ ಓ ಎನ್ ಎಸ್, ಓ ಎನ್ ಎಸ್, ಈಗ ಓ ಎನ್ ಎಸ್ ರೈಟ್ ಕಾಣುತ್ತಲ್ಲ. ಇನ್ ರೈಟ್ ಆಂಗಲ್ ಟ್ರಯಾಂಗಲ್ ಓ ಎನ್ ಎಸ್ ಬೈ ಪೈಥಾಗೋರಸ್ ಥಿಯರಮ್. ಏನ್ ಹೇಳುತ್ತೆ ಪೈಥಾಗೋರಸ್ ಥಿಯರಮ್? ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಅಂದಮೇಲೆ ಓ ಎಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು
ಓ ಎನ್ ಸ್ಕ್ವಯರ್ ಪ್ಲಸ್ ಎಸ್ ಎನ್ ಸ್ಕ್ವಯರ್. ಸರಿನಾ? ಸೊ ದೇರ್ ಫೋರ್ ಓ ಎಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಓ ಎನ್ ಸ್ಕ್ವಯರ್ ಅಂದ್ರೆ ಏನು? ಓ ಎನ್ ಅಂದ್ರೆ ಏನು? ಒ ಪಿ ಪ್ಲಸ್ ಪಿ ಎನ್ ಅಲ್ಲ, ಒ ಪಿ ಪ್ಲಸ್ ಪಿ ಎನ್ ಹೋಲ್ ಸ್ಕ್ವಯರ್ ಪ್ಲಸ್ ಎಸ್ ಎನ್ ಸ್ಕ್ವಯರ್. ಓಕೆ, ಸೊ ದಿಸ್ ಈಸ್ ಅನದರ್ ಇಕ್ವೇಶನ್, important equation number 3. Okay now put Pn is equal to put OP is equal to what? OP is equal to ಏನು? A. Pn is equal to ಏನು? Pn is equal to ಇಲ್ಲಿ ಕಂಡುಹಿಡಿದಿದ್ದೀವಿ ನೋಡಿ. Pn is equal to B cos theta, B cos theta, right? Sn is equal to ಏನು? Sn is equal to ಇಲ್ಲಿ ಕಂಡುಹಿಡಿದಿದ್ರಿ B sin theta in equation 3. ಇವಿಷ್ಟು ಅನ್ನ equation 3 ಒಳಗೆ ತುಂಬಿಡೋದು. ತುಂಬಿದ್ರೆ ಏನಾಗುತ್ತೆ ನೋಡ್ರಿ, OS ಅಂತಂದ್ರೆ ಆಗ ಇನ್ನೊಂದು ಅದನ್ನು ತುಂಬೋಣ. OS is equal to R ಕೂಡ ತುಂಬೋದು. OS is equal to R ತಗೊಂಡಿರಲ್ಲ, ಅದನ್ನು ತುಂಬಬೇಕು. ಸೊ ಏನಾಯ್ತು ಫೈನಲಿ? R square is equal to OP means A plus Pn means what is Pn? ಇಲ್ಲಿದೆಯಲ್ಲ B cos theta whole square plus Sn means B sin theta whole square. Okay, therefore R square is equal to A square. ಹೌದಲ್ಲ, A plus B bracket square ರೂಪಕ್ಕಿದೆ. A square plus B square cos square theta plus 2AB cos theta plus B sin theta square ಮಾಡಿದ್ರೆ B square sin square theta. ರೈಟ್ ಬಾ? ಇವಾಗ ಏನು ಮಾಡ್ತೀರಿ? ಸೊ R square is equal to A square ಅಷ್ಟೇ ಬರೀತೀನಿ ಪ್ಲಸ್ ಈಗ B square ಅಷ್ಟೇ ಬರೀತೀನಿ. ಇಲ್ಲಿ ನೋಡ್ರಿ, B square cos square theta, B square sin square theta, ಇವೆರಡರ ಕಾಮನ್ ಯಾವ್ದು ಬರುತ್ತೆ ಹೇಳ್ರಿ? ಕಾಮನ್ ಯಾವ್ದು ಬರುತ್ತೆ? cos square theta ಪ್ಲಸ್ ಇದು sin square theta ಪ್ಲಸ್ ಉಳಿತೇನು 2AB cos theta, right? So R square is equal to A square ಬರೀತೀನಿ ಪ್ಲಸ್ B square ಬರೀತೀನಿ. cos square theta plus sin square theta is nothing but 1 plus 2AB cos theta. Finally R square is equal to A square plus B square plus 2AB cos theta. So this completes the resultant of two vectors. Half Mogalan derivation. We have already calculated the derived expression for the resultant of the two vectors. Magnitude of resultant of the two vectors. Again, ಕಂಡುಹಿಡಿಯಬೇಕು, ಡೈರೆಕ್ಷನ್ ಕಂಡುಹಿಡಿಯಬೇಕು, ರೈಟ್ ಅಬಿ? ಸೊ ಆಲ್ಫಾ ಅಂದ್ರೆ ಏನು? ಆಲ್ಫಾ ಇಸ್ ಆಂಗಲ್ ಬಿಟ್ವೀನ್ ದಿ ರಿಸಲ್ಟೆಂಟ್ R and A, ರೈಟ್? ಸೊ ಇದೇ ಟ್ರಯಾಂಗಲ್ ಒಳಗ, ಯಾವ ಟ್ರಯಾಂಗಲ್? ONS ಒಳಗನ, ಓಕೆ, ಇನ್ ರೈಟ್ ಆಂಗಲ್ ಟ್ರಯಾಂಗಲ್ ONS ಎರಡು ಕಾಣ್ತದಲ್ಲ ಇದರೊಳಗೆ tan alpha is equal to tan is equal to the opposite divided by adjacent. See, opposite divided by adjacent. Opposite ಅಂದ್ರೆ ಯಾವುದು? SN divided by adjacent ಅಂದ್ರೆ ಯಾವುದು? OP plus PN. OP plus PN. ಸೊ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಏನ್ ಬರುತ್ತೆ ನೋಡ್ರಿ? SN ಅಂತಂದ್ರೆ ನಮ್ಗೆ ಗೊತ್ತಿದೆ ಅಲ್ಲ, B sin theta ಡಿವೈಡೆಡ್ ಬೈ OP plus PN ಅಂತಂದ್ರೆ OP ಅಂತಂದ್ರೆ
ದಟ್ ಈಸ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರಲ್ಲ ಒ ಪಿ ಪ್ಲಸ್ ಪಿ ಅಂದ್ರೆ ಸಬ್ಸ್ಟಿಟ್ಯೂಟ್ ಎ ಪ್ಲಸ್ ಬಿ ಕಾಸ್ ಥೀಟಾ. ದಿಸ್ ಈಸ್ ದ ರಿಸಲ್ಟೆಂಟ್. This is the magnitude of the resultant. This is the direction of the resultant. So finally 5 mark derivation completed. So each and every point of this derivation is very important. Particularly you have to draw the proper diagram. ಈ diagram proper ಆಗಿ ಬಂತು ಅಂತಂದ್ರೆ ಇದಕ್ಕೆ explanation and including this entire derivation easy ಆಗಿ ಬರುತ್ತೆ. Every step ನೋಡಿ ಫಸ್ಟ್ ಏನು ಮಾಡಿದ್ರಿ, ಇದಿಷ್ಟ ಟ್ರಯಾಂಗಲ್ ಒಳಗ ಎಸ್ ಎನ್ ಮತ್ತು ಪಿ ಎನ್ ವ್ಯಾಲ್ಯೂ ಕಂಡು ಹಿಡ್ಕೊಂಡ್ರಿ. ದೆನ್ ಸಿಂಪಲ್ ಆಗಿ ಓ ಎಸ್ ಎನ್ ಗೆ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿದ್ರಿ. ಒಂದು ಇಕ್ವೇಶನ್ ಬಂತು. ಆ ಇಕ್ವೇಶನ್ ಒಳಗೆ ನಾವು ಕಂಡು ಹಿಡಿದಂತ ಎಸ್ ಎನ್ ಮತ್ತು ಪಿ ಎನ್ ಮತ್ತು ಪಿ ಎಸ್ ಅಂಡ್ ಒ ಪಿ ವ್ಯಾಲ್ಯೂಗಳನ್ನು ಕರೆಕ್ಟ್ ಆಗಿ ಪ್ರಾಪರ್ಲಿ ತುಂಬಿದ್ರಿ. ಮುಂದೆ ಟ್ರಿಗ್ನೋಮೆಟ್ರಿಕ್ ಇಕ್ವೇಶನ್ಸ್ ಗಳನ್ನು ಸಾಲ್ವ್ ಮಾಡಿದ್ರಿ. ನಿಮಗೊಂದು ಆನ್ಸರ್ ಬಂತು. ದಟ್ ಇಸ್ ದ ರಿಸಲ್ಟೆಂಟ್. ಅಂಡ್ ಅದೇ ಟ್ರಯಾಂಗಲ್ ಓ ಎನ್ ಎಸ್ ಒಳಗೆ ಟ್ಯಾನ್ ಆಲ್ಫಾ ಅಂತಂದ್ರಿ, ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಫಾರ್ಮುಲಾ ಹಾಕಿದ್ರಿ. ದೆನ್ ಬಿ ಸೈನ್ ಥೀಟಾ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಕಾಸ್ ಥೀಟಾ ಅಂತ ಬಂತು. ಅದು ಡೈರೆಕ್ಷನ್. ಅರ್ಥ ಆಗಿದೆಯಲ್ಲ? ಈಗ ಇದು ಡೆರಿವೇಶನ್ ಇಷ್ಟು ಮುಗೀತು. ಈಗ ಇದ್ರ ಮೇಲೆ ಒಂದಿಷ್ಟು ಇಂಪಾರ್ಟೆಂಟ್ ನೀಟ್ ಪಾಯಿಂಟ್ಸ್ಗಳು ಕೂಡ ಇದ್ದಾವೆ. ಏನಂತಂದ್ರೆ ನೋಡು, ಇಫ್ ಇಟ್ ಈಸ್ ವೆಕ್ಟರ್ ಎ, ಓಕೆ, ವೆಕ್ಟರ್ ಬಿ ಏನಾಗಿತ್ತಲ್ಲ ಹಿಂದೆ, ಹೌದಲ್ಲ? ಸೊ ಇವೆರಡರ ನಡುವಿನ ಎಂಗಲ್ 90 ಡಿಗ್ರಿ ಇತ್ತು ಅಂತ ಅನ್ಕೋ. ಅಂದ್ರೆ ಈ ಥೀಟಾ ಇಸ್ ಈಕ್ವಲ್ ಟು ಎಷ್ಟದ? 90 ಡಿಗ್ರಿ ಅದ. ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ನಡುವಿನ ಎಂಗಲ್ ಎಷ್ಟದ? 90 ಡಿಗ್ರಿ ಅದ. ಹಂಗಿತ್ತ ರಿಸಲ್ಟೆಂಟ್ ಎಷ್ಟಾಗ್ತದೆ? ಆರ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2ab ಕಾಸ್ ಥೀಟಾ, ರೈಟ್? ಸೊ ಇಲ್ಲಿ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ತುಂಬಿಡ್ಲಿ. ಆರ್ ಇಸ್ ಈಕ್ವಲ್ ಟು ಏನಾಯ್ತು? ಅಂಡರ್ ರೂಟ್ ಆಫ್ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2ab ಕಾಸ್ 90 ಡಿಗ್ರಿ, ರೈಟ್ ಬಿ? therefore r is equal to a square plus b square cos 90 ಅಂತಂದ್ರೆ 0. cos 90 ಅಂದ್ರೆ ಏನು? 0. 0 ತುಂಬಿಟ್ರೆ a square plus b square. So this is the resultant of the two vector. This is r max ಇರ್ತದೆ. So sorry. This is the resultant. R is equal to, when two vectors are perpendicular to each other, then resultant of two vectors is under root of a square plus b square ಇಷ್ಟೇ ಇರುತ್ತೆ. ಹಂಗಿತ್ತಂದ್ರೆ ಆಲ್ಫಾ ಎಷ್ಟಿರುತ್ತೆ ನೋಡ್ರಿ, ದಟ್ ಇಸ್ ಟ್ಯಾನ್ ಆಲ್ಫಾ ಎಷ್ಟಿರುತ್ತೆ? ಟ್ಯಾನ್ ಆಲ್ಫಾ ಇಸ್ ಈಕ್ವಲ್ ಫಾರ್ಮುಲಾ ಏನು? b sin theta divided by a plus b cos theta, right? So tan alpha is equal to b sin 90. sin 90 ಅಂತಂದ್ರೆ 1, a plus b cos 90. cos 90 ಅಂತಂದ್ರೆ 0. So therefore tan alpha is equal to b divided by a. Therefore alpha is equal to ಏನಾಯ್ತು? tan inverse of b by a. ಏನಿದು? This is the direction. This is the magnitude of the resultant. This is the direction of the resultant. ಯಾವಾಗ? when two vectors are perpendicular to each other ಇದ್ದಾಗ. Okay, if two vectors are parallel to each other, ಅಂದ್ರೆ ವೆಕ್ಟರ್ a ಇಲ್ಲಿದೆ, ವೆಕ್ಟರ್ b ಅದರ ಮೇಲೆನೆ ಓವರ್ಲ್ಯಾಪ್ ಆಗಿದೆ, ಅಂದ್ರೆ ಎರಡು ಡೈರೆಕ್ಷನ್ ಏನಿದೆ? ಸೇಮ್ ಇದೆ. ಈ ಕೇಸ್ ಒಳಗೆ ಏನಾಗುತ್ತೆ? ಸಿಂಪಲ್, ಇಲ್ಲಿನ ಅದೇ ಐತಲ್ಲ ಫಾರ್ಮುಲಾ ಒಳಗೆ ಹಾಕ್ಬಿಡೋದು. ಅಂಡರ್ ರೂಟ್ ಆಫ್ a ಸ್ಕ್ವಯರ್ ಪ್ಲಸ್ b ಸ್ಕ್ವಯರ್ ಪ್ಲಸ್ 2ab cos 9 ಎಷ್ಟಿದೆ ಬಿ? ಪ್ಯಾರಲಲ್ ಅಲ್ಲ, ಪ್ಯಾರಲಲ್ ಅಂತಂದ್ರೆ 180 ಡಿಗ್ರಿ, ಸರಿನಾ? ಸಾರಿ, ಪ್ಯಾರಲಲ್ ಅಂತಂದ್ರೆ 0 ಡಿಗ್ರಿ. ಪ್ಯಾರಲಲ್ ಅಂದ್ರೆ 0 ಡಿಗ್ರಿ. 0 ತುಂಬಿದ್ರೆ r is equal to under root of a square plus b square plus 2ab cos 0 ಅಂತಂದ್ರೆ 1. So finally under root of a square plus b square plus 2ab ಅಂತಂದ್ರೆ a plus b whole square. a plus b whole square ರೂಟ್ ತೆಗೆದ್ರೆ that is just a plus b. This is r max. When two vectors are parallel to each other, then the magnitude of resultant is maximum.
ಮ್ಯಾಗ್ನಿಟ್ಯೂಡ್ ಆಫ್ ರಿಸಲ್ಟೆಂಟ್ ಏನಿರ್ತದೆ ಯಾವಾಗಲೂ ಮ್ಯಾಕ್ಸಿಮಮ್ ಇರ್ತದೆ. ಸರಿನಾ? ಹಂಗಿತ್ತಂದ್ರೆ ಎರಡು ವೆಕ್ಟರ್ಗಳು ಒಂದಕ್ಕೊಂದು ಪ್ಯಾರಲಲ್ ಆಗಿದ್ದು ಅಂತ ಅನ್ಕೋ, ಅವಾಗ ಡೈರೆಕ್ಷನ್ ಏನಾಗ್ತದೆ ನೋಡ್ರಿ, ಇದೇ ಫಾರ್ಮುಲಾ ತಗೋರಿ. ಆಲ್ಫಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಬಿ ಸೈನ್ ಥೀಟಾ ಅಂದ್ರೆ ಬಿ ಸೈನ್ 0, ರೈಟ್? ಬಿ ಸೈನ್ 0 ಡಿವೈಡೆಡ್ ಬೈ ಎ ಪ್ಲಸ್ ಬಿ ಕಾಸ್ 0, ರೈಟ್? ಆಲ್ಫಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಬಿ ಸೈನ್ 0 ಅಂದ್ರೆ 0, 0 ಇಂಟು ಎನಿಥಿಂಗ್ ಈಕ್ವಲ್ ಟು 0, 0 ಬೈ ಎ ಬರುತ್ತೆ, 0 ಬೈ ಎ ಆಲ್ಫಾ ಟ್ಯಾನ್ ಇನ್ವರ್ಸ್ ಅಂತಂದ್ರೆ ಇದನ್ನು ಕೂಡ 0 ಬರುತ್ತೆ. ಆಲ್ಫಾ ಈಕ್ವಲ್ ಟು 0 ಅಂದಮೇಲೆ when two vectors are parallel to each other in one particular direction, then the resultant is also in the same direction. ರಿಸಲ್ಟೆಂಟ್ ಕೂಡ ಈ ಕಡೆ ಇರ್ತದೆ, ರಿಸಲ್ಟೆಂಟ್ ಈ ಕಡೆ ಇರ್ತದೆ. ಎ ಬಿ ಈ ಕಡೆ ಹೊಂಟಾವ ಅಂದಮೇಲೆ ರಿಸಲ್ಟೆಂಟ್ ಕೂಡ ಆ ಕಡೆ ಹೋಗ್ತದೆ. ಸೊ ಇಟ್ ಈಸ್ ಅನದರ್ ಒನ್. ಓಕೆ, ಎರಡಾಯ್ತು. ಇನ್ನು ಮೂರನೇ ಪಾಯಿಂಟ್ ತಗೊಳ್ಳೋಣ. ಓಕೆ ಸರ್, ಅಕಸ್ಮಾತ್ ಹಿಂಗಿತ್ತಂದ್ರೆ ಹೇಳಿ, ವೆಕ್ಟರ್ ಎ ಈ ಕಡೆ ಹೊಂಟದ, ವೆಕ್ಟರ್ ಬಿ ಈ ಕಡೆ ಹೊಂಟದ, ಅಂದ್ರೆ ಎರಡು ಏನದಾವ ಅಪೋಸಿಟ್ ಹೊಂಟಾವ, ರೈಟ್ ಅಪಿ? ಸೊ ಎರಡು ಅಪೋಸಿಟ್ ಹೊಂಟಾವ ಅಂತಂದ್ರೆ ಎರಡರ ನಡುವಿನ ಆಂಗಲ್ ಎಷ್ಟು ಇರ್ತದೆ? 180 ಡಿಗ್ರಿ. ಥೀಟಾ ಇಸ್ ಈಕ್ವಲ್ ಟು 180 ಡಿಗ್ರಿ. ಥೀಟಾ 180 ಅಂತಂದ್ರೆ ಆರ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಸೇಮ್ ಸಿಮಿಲರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕಾಸ್ 180. ಕಾಸ್ 180 ಅಂದ್ರೆ -1. ಸೊ ಆರ್ ಇಸ್ ಈಕ್ವಲ್ ಟು ಏನಾಯ್ತು? ಅಂಡರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಇದ್ಯಾವುದು? ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ರೂಪಕ್ಕಿಲ್ಲ, ಹಾಗಾಗಿ ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅದ್ರದ್ದು ರೂಟ್ ಐತಿ. ತೆಗೆದ್ರೆ ಆರ್ ಇಸ್ ಈಕ್ವಲ್ ಟು ಎಷ್ಟು ಉಳಿತು? ಎ ಮೈನಸ್ ಬಿ. ದಿಸ್ ಇಸ್ ಆರ್ ಮಿನಿಮಮ್ ವ್ಯಾಲ್ಯೂ. ಆರ್ ಮಿನಿಮಮ್ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಇರ್ತದೆ. ಯಾವಾಗ? when two vectors are anti-parallel to each other, then the resultant is minimum. ರಿಸಲ್ಟೆಂಟ್ ಏನಿರ್ತದ? ಮಿನಿಮಮ್ ಇರ್ತದೆ. ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ಯಾವಾಗಲೂ ಮಿನಿಮಮ್ ಇರ್ತದೆ. ಅರ್ಥ ಆಯ್ತಾ? ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಗಾರ್ಡಿಂಗ್ ದ ಮ್ಯಾಗ್ನಿಟ್ಯೂಡ್ ಅಂಡ್ ರಿಸಲ್ಟೆಂಟ್ ಆಫ್ ದಿ ಟೂ ವೆಕ್ಟರ್ಸ್. ಸೊ ಈ ಡೆರಿವೇಶನ್ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದರಲ್ಲಿ ಏನಾದರೂ ಡೌಟ್ಗಳಿತ್ತು ಅಂತಂದ್ರೆ ಅದನ್ನ ಕಮೆಂಟ್ ಮಾಡಿ ಕ್ಲಿಯರ್ ಮಾಡ್ಕೊಳ್ರಿ. ಅದಾದ್ಮೇಲೆ ನಾವು ನೆಕ್ಸ್ಟ್ ಡೆರಿವೇಶನ್ಗೆ ಹೋಗೋಣ. ದಟ್ ಈಸ್ ಶೋ ದಟ್ ಪಾತ್ ಆಫ್ ದ ಪ್ರೊಜೆಕ್ಟೈಲ್ ಈಸ್ ಅ ಪ್ಯಾರಾಬೋಲಾ. ಪಾತ್ ಆಫ್ ದ ಪ್ರೊಜೆಕ್ಟೈಲ್ ಈಸ್